ಮನೆಗೆ ಹೋಗ್ತೀನಿ. ಥ್ಯಾಂಕ್ ಯು. ಟುಪುಕ್ ಸ್ಟಾರ್ ಧನ್ಯವಾದಗಳು. ನಂಗೆ ಆ ರಾತ್ರಿ ನೋಡಿ 20 ಲಕ್ಷನ ಬೇಡ, ಬೆಳಗ್ಗೆ ನೋಡಿ ಟುಪುಕ್ 2 ಮಿಲಿಯನ್ ಆಗ್ಬಿಟ್ರೆ ನಮ್ಮ ಸೀಸನ್ ಬೆಸ್ಟ್. ನೋಡಿ ಗಿಲ್ಲಿ ಮೇಲೆ ತಿರುಗಿ ಬಿದ್ದ ಪ್ರಥಮ ಬರ್ತಿದಂಗೆ ಟೆಲಿಗ್ರಾಮ್ ಅಲ್ಲಿ ನೋಡಿದವೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ಕಷ್ಟಪಟ್ಟು ಇಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿರುವಂತ ಈ ಸಿನಿಮಾನ ದಯವಿಟ್ಟು ನನ್ನ ಸ್ನೇಹಿತರಾದ ನಿರ್ಮಾಪಕರು ಅಂಡ್ ನನ್ನ ಅಣ್ಣ ಕೆಂಪಣ್ಣವ್ರಿಗೆ ಮೊದಲನೇದಾಗಿ ಅವ್ರಿಗೆ ಗೆಲುವಾಗಲಿ ಪ್ರಾಮಾಣಿಕವಾಗಿ ಹಾರೈಸಿ ದಯವಿಟ್ಟು ಮಿಸ್ ಮಾಡಿದೆ. ನೋಡಿ ಎಲ್ಲರೂ ಏನ್ ಮಾಡ್ತೀರಿ ಗೊತ್ತಾ, ಕನಿಷ್ಠ ಲಾಸ್ಟ್ ಒಂದು ಮಾತು, ನೀವೆಲ್ಲರೂ ಒಂದಷ್ಟು ಗ್ರೂಪ್ಗಳಲ್ಲಿ ಇರ್ತೀರಾ, ಏನ್ ಮಾಡ್ತೀರಿ, ಏನೇನೋ ಶೇರ್ ಮಾಡ್ತಾ ಇರ್ತೀರಿ, ಯಾರು ವೈರಲ್ ಆಗೋಗ್ತಾರೆ ಗೊತ್ತಾಯ್ತು. ಒಂದ್ಸಲ ಟ್ರೈಲರ್ ಲಿಂಕ್ ಇಟ್ಬೇಕು, 10 ಗ್ರೂಪ್ ಹಾಕಿ, ಒಂದು 100 ಜನ ಎಕ್ಸ್ಟ್ರಾ ನೋಡ್ಲಿ, ಇವ್ರಿಗೊಂದು ಕನಿಷ್ಠ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗುತ್ತೆ. ಆರ್ಗ್ಯಾನಿಕ್ ಆಗಿ ತಲುಪಬೇಕು. ಯಾಕೆಂದ್ರೆ ಈಗ ದಿವ್ಯಾಜಿ ಇದೊಂದು ಬಹಳ ಪ್ರಾಮಾಣಿಕವಾಗಿ ಹೇಳಬೇಕು, ಒಂದು ಸಾಂಗ್ ರಿಲೀಸ್ ಆಗಿರುತ್ತೆ ಸುದಿಯಣ್ಣ, 800-900 ವ್ಯೂಸ್ ಆಗಿರುತ್ತೆ ರಾತ್ರಿ ಒಂದು ಆಡಿಯೋ ಸಂಸ್ಥೆಲಿ ಆದ, ಬೆಳಗ್ಗೆ ನೋಡಿ ಟುಪುಕ್ 2 ಮಿಲಿಯನ್ ಆಗ್ಬಿಡುತ್ತೆ. ರಾತ್ರಿ ಅಂದ್ರೆ 2 ಗಂಟೆ 2 ಮಿಲಿಯನ್ 20 ಲಕ್ಷ ರಾತ್ರಿನೇ ಹೆಂಗ್ ನೋಡ್ತಾರೆ ಇವತ್ತು ನಂಗೆ ಅರ್ಥ ಆಗಿಲ್ಲ. ನಂಗೆ ಆ ರಾತ್ರಿ ನೋಡೋ 20 ಲಕ್ಷನ ಬೇಡ, ಆರ್ಗ್ಯಾನಿಕ್ ಆಗಿ 2 ಲಕ್ಷನ ಅಣ್ಣನ್ ನೋಡ್ಲಿ. ಏನಂತೀರಣ್ಣ, ಕರೆಕ್ಟ್ ಅಣ್ಣ? ರಾತ್ರಿ ಮಲಗಿದ್ದಕ್ಕೆ ಬೆಳಗ್ಗೆ ಟುಪುಕ್ 2 ಮಿಲಿಯನ್ ವ್ಯೂಸ್ ಇನ್ ಜಸ್ಟ್ ಲೆಸ್ ದೆನ್ 10 hours ಅಂತ ಹಾಕಿದ್ರೆ ಅದು ಹೆಂಗೆ ಅಂತ ನಮ್ಮ ತಾಯಿನ ಇವತ್ತು ಅರ್ಥ ಆಗಿಲ್ಲ. ಟೆನ್ಷನ್ ಆಗಿ ನೋಡ್ ಟುಕ್ಕು ಒಟ್ಟೊತ್ತಿಗೆ ಬಿಗ್ ಬಾಸ್ ಅಲ್ಲಿ ಬರ್ತದಲ್ಲ ಹಂಗೆ. ಅಂದ್ರೆ ತಪ್ಪಲ್ಲ, ಖುಷಿ ಅದು. ನಮ್ಗೆಲ್ಲ ಜನ ಕೈಯಿಂದ ಒಂದೊಂದು ದೊಡ್ಡ ರೂಪಾಯಿ ಕೊಟ್ಟು ಹಾಕೋರೆ. ನಮ್ಮ ಸೀಸನ್ ಬೆಸ್ಟ್. ನಮ್ಮನ್ನು ಏನ್ ಕಡಿಮೆ ಮಕ್ಕಳಲ್ಲ, ನಮ್ಮ ಸೀಸನ್ ಬೆಸ್ಟ್ ಅದು. ಸೊ ನಿಮಗೂ ಒಳ್ಳೇದಾಗ್ಲಿ. ದಯವಿಟ್ಟು ಆರ್ಗ್ಯಾನಿಕ್ ಆಗಿ ನೋಡಿ ಅಣ್ಣನ ಗೆಲ್ಸಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಗೆದ್ದ ಎಲ್ರಿಗೂ, ಈ ಸೀಸನ್ ಗೆದ್ದವ್ರಿಗೂ ಸಹಿತ ನನ್ನ ಸ್ನೇಹಿತರಿಗೆ ಅಭಿನಂದನೆಗಳು. ಆಮೇಲೆ ನೋಡಿ ಗಿಲ್ಲಿ ಮೇಲೆ ತಿರುಗಿ ಬಿದ್ದ ಪ್ರಥಮ ಟುಪುಕ್ ತಿರುಗಿಸ್ಬಿಟ್ರೆ ಏನ್ ಮಾಡೋದಪ್ಪ, ನಮ್ಮ ಹುಡುಗ ನನ್ನ ಸ್ನೇಹಿತ ಟುಪುಕ್ ತಿರುಗಿಸ್ಬಿಡ್ತಾರೆ. ಅದನ್ನ ಟುಪುಕ್ ಸ್ಟಾರ್ ಧನ್ಯವಾದಗಳು. ಸಖತ್ ಆಕ್ಟಿಂಗ್ ಮಾಡ್ತಾರೆ. ಟುಪುಕ್ ಅಂತ ಎಲ್ಲರೂ ಓಡೋಗೋ ತರ ಇದ್ದಾರೆ. ಕಲಾವಿದ ಕಣಕ ಧನ್ಯವಾದಗಳು. ಲಾಸ್ಟ್ ಥ್ಯಾಂಕ್ ಯು, ಧನ್ಯವಾದ. ಒಂದೇ ವರ್ಡು. ಅಂಡ್ ಇವತ್ತು ಬರ್ಲಿಕ್ಕೆ ಮುಖ್ಯವಾದ ಕಾರಣ ಗೆಳೆಯ ನವೀನ್. ಇದನ್ನು ಫಾಲೋ ಅಪ್ ಮಾಡಿಸಿ 3 ದಿನದಿಂದ ಬೆನ್ನಿಗೆ ಬಿಟ್ಟು ಬೇತಾಳ ಥರ ಆಗ್ಲೇಬೇಕು ಅಂತ ಪ್ರಮೋಷನ್ ಇರ್ಬೋದು, ಪ್ರತಿ ಹಂತದಲ್ಲಿ ನಿಂತಿರೋದು. ಯಾಕೆಂದ್ರೆ ಸಿನಿಮಾ ಮಾಡೋದಲ್ಲ, ಈಗ ತಲುಪಿಸೋದು ಮುಖ್ಯ. ತಲುಪಿಸ್ತಾ ಇರೋಂಥ ನವೀನ್ ಈ ಕೆಲಸನ ಇನ್ನೂ ಅಚ್ಚುಕಟ್ಟಾಗಿ ಇನ್ನೂ ಚೆನ್ನಾಗಿ ಮಾಡಿ. ಯಾಕೆಂದ್ರೆ ಎಲ್ಲ ಕಲಾವಿದ ಹೀಗೆ ಟು ಬಿ ಫ್ರ್ಯಾಂಕ್ ಏನಂದ್ರೆ ಡಿಸ್ಟ್ರಿಬ್ಯೂಟರ್ ಸಿನಿಮಾ ಮುಗಿಸ್ಬಿಟ್ಟು ಕೊಟ್ಬಿಡ್ತೀವಿ, ಅವ್ರು ಬಹಳ ಕಷ್ಟಪಟ್ಟು ಥಿಯೇಟರ್ಸ್ ಇಲ್ಲಿ ಫಾಲೋ ಅಪ್ ಮಾಡ್ತಾರೆ. ಈಗ ನನಗಿರ್ಬೋದು, ಸುದ್ದಿಯಣ್ಣ ಇರ್ಬೋದು, ಕೆಂಪೇಗೌಡರಿಗೆ ನಿಮ್ಮ ಸಹಕಾರ ಬೇಕೇ, ಬೇರಾದರ್ ಸರ್ಗೆ ಎಲ್ರಿಗೂ ಬೇಕೇ ಬೇಕು. ಅವ್ರೆಲ್ಲ ಬೆಳೆದ ಆಲದ ಬರ. ಬಟ್ ನಮ್ಮಂಥವ್ರಿಗೆ ಹೊಸಬರಿಗೆ ಹೆಚ್ಚು ಕಡಿಮೆ ಪ್ರಮೋಷನ್ ಮತ್ತು ಸಿನಿಮಾ ತಲುಪಿಸೋದು ಬೇಕು. ಪ್ರಾಮಾಣಿಕವಾಗಿ ಇವ್ರಿಗೂ ಅಷ್ಟೇ, ನಿಮ್ಗೆ ಗುಟ್ಟಿಲ್ಲ ಅಂತ ವೈದಿಕ ಮೀಡಿಯಂ ಮೇಲೆ. ಆಮೇಲೆ ನಿಮ್ಮ ಅಮ್ಮನ ಹಂಗೆ ನೋಡ್ತಾರೆ ಅಲ್ಲ, ಅವರು ಸೇರಿಸ್ಬಿಟ್ಟೆ ನಾನು. ಅಣ್ಣ ಥ್ಯಾಂಕ್ ಯು ಅಣ್ಣ. ಎಲ್ಲರೂ ವೆಂಕಟ್ ಇದ್ಮೇಲೆ ಇಲ್ಲ ಸಂಕಟ್ ಅಂತ ಹೇಳ್ತಾ ಇಲ್ಲ, ಆ ವಿಷಯದಲ್ಲಿ ನಾನು ನವೀನ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ಸಿನಿಮಾನ ಬೆನ್ಮೇಲೆ ಓದ್ಕೊಂಡು ಫುಲ್ ಎಲ್ಲ ಕಡೆ ನೀವು ಪ್ರಮೋಷನ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ನವೀನ್ ಸರ್. ನವೀನ್ ಅವರು ಈ ಸಿನಿಮಾನ ಅವ್ರ ಸಿನಿಮಾ ತರ ಪ್ರಮೋಷನ್ ಮಾಡ್ತಾರೆ. ನಾನು 2 ಗಂಟೆ ರಾತ್ರಿಲೆಲ್ಲ ಮೆಸೇಜ್ ಮಾಡಿರ್ತಾರೆ, ಏನು ಇನ್ನೂ ಮಲಗಿಲ್ವ ಅಂತೆಲ್ಲ ಕೇಳ್ತೀನಿ. 2-12 ಮಾಡ್ತಾ ಇರ್ತಾರೆ. ಸಿನಿಮಾನಂತ ಅವರು ಸ್ವಂತ ಸಿನಿಮಾ ತರ ಪ್ರಮೋಷನ್ ಮಾಡ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು ನಮ್ಗೆ. ಹಂಗನ್ಬಿಟ್ಟು ಪ್ರಾಫಿಟ್ ಅಲ್ಲಿ ಶೇರ್ ಕೇಳ್ಬೇಡಪ್ಪ. ಅಂಡ್ ಎರಡನೇದು ಚಂದ್ರಶೇಖರ್ ಸರ್, ನಿಮ್ಮ ಬಗ್ಗೆ ನಾವು ಹೇಳೋವಂಥದ್ದೇ ಇಲ್ಲ. ತುಂಬ ಒಳ್ಳೆ ವ್ಯಕ್ತಿ. ನಾನೊಬ್ಬ PR ತುಂಬ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇವರು. ಯಾಕೆಂದ್ರೆ ಒಂದು ಸ್ವಲ್ಪನೂ ಅಹಂಕಾರ ಇಲ್ಲದೆ ಎಲ್ಲರಿಗೂ ಫಾಲೋ ಅಪ್ ಮಾಡೋ ರೀತಿ ಇರ್ಬೋದು. ನಮ್ಮ ಸಿನಿಮಾ ನೋ ಕೊಕೇನ್ಗೆ ನೀವು ಕೊಟ್ಟಂತಹ ಸಹಕಾರ ಯಾವುದನ್ನು ಮರೆಯಲ್ಲ. ಎಲ್ರಿಗೂ ನಿಮ್ಮೇಲೆ ನನ್ನ ಬಹಳ ಪ್ರೀತಿ ಇದೆ. ಥ್ಯಾಂಕ್ ಯು. ಎಡಿಟರ್ ಮಾತಾಡ್ತಾ ನಾನು ಮನೆಗೆ ಹೋಗ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು. ಎಲ್ಲರೂ ಬಂದು ಅಂತ ಎಲ್ಲ ನನ್ನ ಆತ್ಮೀಯರು, ಮಾಧ್ಯಮದವರು, ಮೀಡಿಯಾದವರು, ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಥಮ ಅವರಿಬ್ಬರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಕಟ್ಲೆಗೆ ಯಾವುದೇ ಕ್ವಾಟ್ಲೆ ಸಿಗದೆ ಇರಲಿ. ಖಂಡಿತ ಕಟ್ಲೆ ನಮ್ಮ ಬಿರಾದರ್ ಸರ್ ಹೇಳಿದ ಹಾಗೆ ಎಲ್ಲ ಕಟ್ಟೆಗಳನ್ನ ಹೊಡೆದು ಎಲ್ಲರ ಮನಸ್ಸನ್ನ ಗೆಲ್ಲುವಂತಾಗ್ಲಿ ಅಂತ ಹಾರೈಸ್ತಾ ಲಾಸ್ಟ್ ಥ್ಯಾಂಕ್ ಯು, ಧನ್ಯವಾದ. ಒಂದೇ ವರ್ಡು. ಅಂಡ್ ಇವತ್ತು ಬರ್ಲಿಕ್ಕೆ ಮುಖ್ಯವಾದ ಕಾರಣ ಗೆಳೆಯ ನವೀನ್. ಇದನ್ನು ಫಾಲೋ ಅಪ್ ಮಾಡಿಸಿ 3 ದಿನದಿಂದ ಬೆನ್ನಿಗೆ ಬಿಟ್ಟು ಬೇತಾಳ ಥರ ಆಗ್ಲೇಬೇಕು ಅಂತ ಪ್ರಮೋಷನ್ ಇರ್ಬೋದು, ಪ್ರತಿ ಹಂತದಲ್ಲಿ ನಿಂತಿರೋದು. ಯಾಕೆಂದ್ರೆ ಸಿನಿಮಾ ಮಾಡೋದಲ್ಲ, ಈಗ ತಲುಪಿಸೋದು ಮುಖ್ಯ. ತಲುಪಿಸ್ತಾ ಇರೋಂಥ ನವೀನ್ ಈ ಕೆಲಸನ ಇನ್ನೂ ಅಚ್ಚುಕಟ್ಟಾಗಿ ಇನ್ನೂ ಚೆನ್ನಾಗಿ ಮಾಡಿ. ಯಾಕೆಂದ್ರೆ ಎಲ್ಲ ಕಲಾವಿದ ಹೀಗೆ ಟು ಬಿ ಫ್ರ್ಯಾಂಕ್ ಏನಂದ್ರೆ ಡಿಸ್ಟ್ರಿಬ್ಯೂಟರ್ ಸಿನಿಮಾ ಮುಗಿಸ್ಬಿಟ್ಟು ಕೊಟ್ಬಿಡ್ತೀವಿ, ಅವ್ರು ಬಹಳ ಕಷ್ಟಪಟ್ಟು ಥಿಯೇಟರ್ಸ್ ಇಲ್ಲಿ ಫಾಲೋ ಅಪ್ ಮಾಡ್ತಾರೆ. ಈಗ ನನಗಿರ್ಬೋದು, ಸುದ್ದಿಯಣ್ಣ ಇರ್ಬೋದು, ಕೆಂಪೇಗೌಡರಿಗೆ ನಿಮ್ಮ ಸಹಕಾರ ಬೇಕೇ, ಬೇರಾದರ್ ಸರ್ಗೆ ಎಲ್ರಿಗೂ ಬೇಕೇ ಬೇಕು. ಅವ್ರೆಲ್ಲ ಬೆಳೆದ ಆಲದ ಬರ. ಬಟ್ ನಮ್ಮಂಥವ್ರಿಗೆ ಹೊಸಬರಿಗೆ ಹೆಚ್ಚು ಕಡಿಮೆ ಪ್ರಮೋಷನ್ ಮತ್ತು ಸಿನಿಮಾ ತಲುಪಿಸೋದು ಬೇಕು. ಪ್ರಾಮಾಣಿಕವಾಗಿ ಇವ್ರಿಗೂ ಅಷ್ಟೇ, ನಿಮ್ಗೆ ಗುಟ್ಟಿಲ್ಲ ಅಂತ ವೈದಿಕ ಮೀಡಿಯಂ ಮೇಲೆ. ಆಮೇಲೆ ನಿಮ್ಮ ಅಮ್ಮನ ಹಂಗೆ ನೋಡ್ತಾರೆ ಅಲ್ಲ, ಅವರು ಸೇರಿಸ್ಬಿಟ್ಟೆ ನಾನು. ಅಣ್ಣ ಥ್ಯಾಂಕ್ ಯು ಅಣ್ಣ. ಎಲ್ಲರೂ ವೆಂಕಟ್ ಇದ್ಮೇಲೆ ಇಲ್ಲ ಸಂಕಟ್ ಅಂತ ಹೇಳ್ತಾ ಹಂಗನ್ಬಿಟ್ಟು ಪ್ರಾಫಿಟ್ ಅಲ್ಲಿ ಶೇರ್ ಕೇಳ್ಬೇಡಪ್ಪ. ಅಂಡ್ ಎರಡನೇದು ಚಂದ್ರಶೇಖರ್ ಸರ್, ನಿಮ್ಮ ಬಗ್ಗೆ ನಾವು ಹೇಳೋವಂಥದ್ದೇ ಇಲ್ಲ. ತುಂಬ ಒಳ್ಳೆ ವ್ಯಕ್ತಿ. ನಾನೊಬ್ಬ PR ತುಂಬ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇವರು. ಯಾಕೆಂದ್ರೆ ಒಂದು ಸ್ವಲ್ಪನೂ ಅಹಂಕಾರ ಇಲ್ಲದೆ ಎಲ್ಲರಿಗೂ ಫಾಲೋ ಅಪ್ ಮಾಡೋ ರೀತಿ ಇರ್ಬೋದು. ನಮ್ಮ ಸಿನಿಮಾ ನೋ ಕೊಕೇನ್ಗೆ ನೀವು ಕೊಟ್ಟಂತಹ ಸಹಕಾರ ಯಾವುದನ್ನು ಮರೆಯಲ್ಲ. ಎಲ್ರಿಗೂ ನಿಮ್ಮೇಲೆ ನನ್ನ ಬಹಳ ಪ್ರೀತಿ ಇದೆ. ಥ್ಯಾಂಕ್ ಯು. ಎಡಿಟರ್ ಮಾತಾಡ್ತಾ ನಾನು ಮನೆಗೆ ಹೋಗ್ತೀನಿ. ಥ್ಯಾಂಕ್ ಯು. 1 ನಿಮಿಷ ಕೆಂಪೇಗೌಡ್ರೆ. ಮತ್ತೊಮ್ಮೆ
ಎಲ್ರಿಗೂ ಥ್ಯಾಂಕ್ ಯು. ಎಲ್ಲರೂ ಬಂದು ಅಂತ ಎಲ್ಲ ನನ್ನ ಆತ್ಮೀಯರು, ಮಾಧ್ಯಮದವರು, ಮೀಡಿಯಾದವರು, ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಾಕ್ರೋಚ್ ಸುದ್ದಿ ಅವರು ಹಾಗೆ ಪ್ರಥಮ್ ಅವರಿಬ್ಬರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಅದ್ಭುತವಾದ ಬ್ರೇಕ್ ಕೊಡ್ಲಿ ಕಟ್ಲೆ.